ರಾಜನ್ ಥರ ಬದುಕಿದವರು ಸೇನಾಧಿಪತಿಗೆ ಗುಡಿಸ್ಲಿಕ್ಕೆ ಬಂದು ಬಾಳ್ತಿದ್ದೀರಾ. ಶ್ರೀಮಂತಿಗೆ ಇಲ್ಲ, ಕಾಳು ಕಾಲಿಲ್ಲ, ಆದರೂ ಹೊತ್ತೊತ್ತಿಗೆ ಗಂಜಿಗೆ ಅಂಬ್ಲಿ ಕುಡ್ಕೊಂಡು ಕಣ್ ತುಂಬ ನಿದ್ದೆ ಮಾಡೋ ಸ್ಥಿತಿಲಿದ್ವಿ. ಅದಕ್ಕೆ ತೊಂದರೆ ಇರಲಿಲ್ಲ. ಆದರೆ ಈಗ ಕಣ್ ತುಂಬ ನಿದ್ದೆ ಮಾಡೋದು ಕಷ್ಟ ಆಗೋಯ್ತಲ್ಲ ಅಂತ ಬೇಜಾರಾಗೋಯ್ತು ದೊಡ್ಡ ಯಜಮಾನ್ರೆ. ಆ ಕ್ಷಣನೇ ಹೋಗಿ ಹಣದ ವ್ಯವಸ್ಥೆ ಮಾಡ್ಕೊಂಬಂದೆ. ಅಷ್ಟರಲ್ಲಿ ನೀವು ರಾತ್ರಿಯೆಲ್ಲ ಆಟೋ ಓಡಿಸೋ ನಿರ್ಧಾರನ ಬದಲಾಯಿಸಿದ್ರಿ. ಆಮೇಲೆ ಪಾರ್ವತಿ ಕಿವಿ ನೋಡಿದ್ರೆ ಓಲೆ ಕಾಣಿಸ್ಲಿಲ್ಲ. ಎಲ್ಲ ಅರ್ಥ ಆಯಿತು ನನಗೆ. ಹಣ ನಿಮ್ಮ ಕೈಗೆ ಕೊಡೋಣ ಅಂತ ಅಂದ್ಕೊಂಡೆ, ಆದರೆ ನಿಮ್ಮ ಕೈಗೆ ಕೊಟ್ಟ ಅಭ್ಯಾಸನೇ ಹೊರತು ತಗೊಂಡ ಅಭ್ಯಾಸನೇ ಇಲ್ವಲ್ಲ. ಅದಕ್ಕೆ ದುಡ್ಡನ್ನ ನಿಮ್ಮ ಷಡ್ಜೋಗಳಿಗಿಟ್ಟೆ. ದಯವಿಟ್ಟು ಬೇಡ ಅಂತ ಮಾತ್ರ ಹೇಳಬೇಡಿ. ನೋಡ್ದಿಯಪ್ಪ ನೀನ್ ಅಳಿಯನ್ನ? ಅಲ್ಲ, ನನಗ್ ನಾಳೆನೆ ಓಲೆ ಬಿಡಿಸ್ಕೊಡ್ಬೇಕು, ಇಲ್ಲ ಅಂತಂದ್ರೆ ನಾನು ಊಟ ತಿಂಡಿ ಮಾಡಲ್ಲ ಅಂತ ಏನಾದ್ರು ಕುತ್ಕೊಂಡಿದ್ನಾ? ನೋಡು, ನೀನ್ ಹೇಳಿದ ತಕ್ಷಣ ನಾನು ಓಲೆ ಅಡ ಇಡೋದನ್ನ ಹೇಗ್ ಕೈ ಬಿಟ್ಬಿಟ್ರು ಅಂತ. ಅವ್ರಿಗೆ ನನಗಿಂತ ನಿನ್ ಮೇಲೆ ಪ್ರೀತಿ ವಿಶ್ವಾಸ ಜಾಸ್ತಿ. ಯಾಕಪ್ಪ, ಏನಾಯ್ತು? ನೀನು ನಿಜವಾಗ್ಲೂ ನನ್ನ ಮಗಳು ತಾನೆ? ನಿನಗೆ ಈಗ ಮದುವೆ ಆಗಿರಬಹುದು, ಆದರೆ ನನ್ನ ಬಾಂಧವ್ಯದಲ್ಲಿ ಏನು ವ್ಯತ್ಯಾಸ ಆಗಲ್ಲ ಅಂತ ಯಾವ ಅರ್ಥದಲ್ಲಿ ಹೇಳ್ಬೇಕು ನಿನಗೆ? ಅಲ್ಲಪ್ಪ, ನಾನೇನ್ ಮಾಡ್ದೆ? ದೊಡ್ಡ ಯಜಮಾನ್ರ ಕತೆ ಬಿಡು. ನೀನಾದರೂ ಪಾಪ ಆಸ್ಪತ್ರೆಗೆ ಹೋಗೋದು ದುಡ್ಡು ಬೇಕು ಅಂತ ಕೇಳೋದಕ್ಕೆ ಏನಾಗಿತ್ತು? ಆಸ್ಪತ್ರೆ ಚೆಕಪ್ಗೆ ದುಡ್ಡು ಹೊಂದ್ಸಕ್ಕಾಗದೇ ಇರೋಷ್ಟು ಕಷ್ಟನಾ ನಿಮ್ಮಪ್ಪನಿಗೆ? ಈಗಾಗ್ಲೇ ನೀನ್ ನಮ್ಮಿಬ್ಬರನ್ನೂ ನೋಡ್ಕೋತಿದ್ಯಾ, ಸುಮ್ಮನೆ ಯಾಕೆ ನಿನಗೆ ಕಷ್ಟ ಕೊಡೋದು ಅಂತ ಕೇಳಲಿಲ್ಲ. ನಾನು ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ನಾಳೆ ಬರೋಂಥ ಮೊಮ್ಮಕ್ಕಳನ್ನ ನೋಡ್ಕೊಳಕ್ಕಾಗದೇ ಇರೋಂಥ ತಾತ ಅಲ್ಲ ನಾನು. ಮಕ್ಕಳ ಕಷ್ಟ ಕಾಲದಲ್ಲಿ ಅವ್ರಿಗೆ ಸಹಾಯ ಮಾಡಿದ್ರೆ ಅದರಿಂದ ಸಿಗೋ ಸುಖ ಎಂಥದ್ದು ಅಂತ ಗೊತ್ತಾ ನಿಮಗೆ? ಯಾಕೆ ನನ್ನ ಹೊರಗಿನ ಒಂಥರ ನೋಡ್ತೀರ ನೀವು? ನಾನು ನಿಮ್ಮಪ್ಪ. ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋದು ಅರಸನ ಕೋಟೆ ಕುಡಿನೇ ಇರಬಹುದು, ಆದರೆ ನನಗೂ ಮೊಮ್ಮಗರು ತಾನೆ. ಮನೇಲಿ ದೇವಸ್ಥಾನಕ್ಕೆ ಅಂತ ಹೇಳಿ ಜನ ನೀನ ಕರ್ಕೊಂಡು ಬಂದಿರೋದು, ಈಗ ಹಾಸ್ಪಿಟಲ್ಗೆ ಹೋಗ್ತಿದೀವಿ ಅಂತ ಹೇಗೆ ಹೇಳೋದು? ಓ ಮೈ ಗಾಡ್, ಏನಾಯ್ತತ್ತೆ? ಅದು ಇವತ್ತು ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕಾಗಿತ್ತಮ್ಮ. ನಾನು ಮರ್ತೇ ಬಿಟ್ಟಿದ್ದೆ. ಜಯ ಮೆಸೇಜ್ ಮಾಡಿದ್ದಾಳೆ. ಅವಳ ಮೆಸೇಜ್ ನೋಡಿದ್ಮೇಲೆ ನನಗೆ ಜ್ಞಾಪಕಕ್ಕೆ ಬಂದಿದ್ದು. ಛೇ, ಎಂಥ ಕೆಲಸ ಆಗೋಯ್ತು. ಅದಕ್ಕೆ ಯಾಕೆ ಇಷ್ಟೊಂದು ಫೀಲ್ ಆಗ್ತಿದ್ದೀರಾ? ಫೀಲ್ ಮಾಡ್ಕೊಳ್ದೆ ಇರೋಕ್ಕಾಗತ್ತೇನಮ್ಮ? ನನ್ನ ಸೊಸೆ ಹೊಟ್ಟೆಲಿರೋ ನಮ್ಮ ವಂಶದ ಕೊಡಿ ಚಿತ್ರನ ಸ್ಕ್ಯಾನಿಂಗ್ನಲ್ಲಿ ಕಣ್ಣಾರೆ ನೋಡಬೇಕು, ಆನಂದ ಪಡಬೇಕು ಅಂತ ಅದು ಎಷ್ಟು ಕಾಯ್ತಾ ಇದ್ದೆ ನಾನು. ಈಗ ನಾವು ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಸ್ಪತ್ರೆಗೆ ಹೋದ್ರೇನೆ ಅದೆಲ್ಲ ನೆರವೇರೋದಕ್ಕೆ ಸಾಧ್ಯ. ಆದರೆ ನಾನು ನಿನ್ನ ಹತ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟಿದ್ದೀನಿ. ಅಯ್ಯೋ ಅತ್ತೆ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ ನೀವು? ಅಲ್ಲ, ನಾವು ದೇವಸ್ಥಾನಕ್ಕೆ ಇನ್ನೊಂದಿನ ಹೋದ್ರೆ ಆಗುತ್ತಲ್ವಾ? ಆಗುತ್ತೆ, ಆದ್ರೆ ಇದ್ರೆಲ್ಲ ಏನೂ ಇಲ್ಲ ಅತ್ತೆ. ನೀವೇನಾದ್ರೂ ಹರಿಸ್ಕೊಂಡಿದ್ರೆ ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಕ್ಷಮೆ ಕೇಳಿದ್ರಾಯ್ತು. ಇವತ್ತು ಹಾಸ್ಪಿಟಲ್ಗೆ ಹೋಗೋಣ ಅಷ್ಟೇ ಅಲ್ವಾ? ಎಷ್ಟು ಸಿಂಪಲ್ ಆಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬಿಟ್ಟಿಯಮ್ಮ ನೀನು. ಹಾಗೆ ಮಾಡೋಣ. ಅಭಯ ಹಾಸ್ಪಿಟ್ಲಿಗೆ ಹೋಗಪ್ಪ. ಅತ್ತೆ, ಅವ್ರು ಹೋದ್ಸರಿ ಕೊಟ್ಟಿದ್ ರಿಪೋರ್ಟ್ ತಗೊಂಡಿಲ್ವಲ್ಲ? ಕಾರಲ್ಲೇ ಇದೆಯಮ್ಮ. ಓ,
ಹಾಗಾದ್ರೆ ಓಕೆ. ಏನಾಯ್ತು ಜನ್ನಿ? ಕಾರ್ ಕೆಟ್ಟೋಗಿದೆ ಅಕ್ಕ. ಏನೋ ಇಂಜಿನ್ ಪ್ರಾಬ್ಲಮ್ ಅಂತೆ. ಮೆಕ್ಯಾನಿಕ್ ನ ಕರ್ಕೊಂಡ್ ಬರ್ತೀನಿ ಅಂತ ಡ್ರೈವರ್ ಹೋಗಿದ್ದಾರೆ. ಇಬ್ರು ಎಲ್ಲಿಗೆ ಹೋಗ್ತಾ ಇದಾರೆ ಅಂತ ಗೊತ್ತಿಲ್ಲ. ಡ್ರಾಪ್ ಮಾಡ್ತೀನಿ ಅಂತ ಕರೀಲ. ಕರೆದ್ರೆ ಅಮ್ಮ ಬರ್ತಾರಾ? ಇವ್ರು 3 ಜನನ್ನ ಒಂದ್ ಮಾಡೋದಕ್ಕೆ ಇದೇ ಸರಿಯಾದ ಅವಕಾಶ. ಮನಸ್ಸು ಮಗು ಥರ ಆಸೆ ಪಡೋದೆಲ್ಲ ಬೇಕು ಅನ್ಸುತ್ತೆ. ನಾನು, ಆದಿತ್ಯ, ಪಾರ್ವತಿ, ಜನನಿ ಎಲ್ಲರೂ ಒಟ್ಟಿಗೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಮನಸ್ಸು ಹಂಬಲಿಸ್ತಾ ಇದೆ. ಕಾರಲ್ಲಿ ಅಲ್ಲದೆ ಹೋದ್ರೆ ನನ್ನ ಮಗನ ಆಟೋದಲ್ಲಾದ್ರೂ ಸರಿ ಒಟ್ಟಿಗೆ ಹೋಗೋ ತರ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಭಾವ, ನಾವು ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗ್ತಾ ಇದೀವಿ. ನಮಗೆ ಸ್ವಲ್ಪ ಹಾಸ್ಪಿಟಲ್ವರೆಗೂ ಡ್ರಾಪ್ ಮಾಡ್ತೀರಾ? ಹೌದಾ, ಬನ್ನಿ, ನಾವು ಅಲ್ಲೇ ಹೋಗ್ತಾ ಇರೋದು. ಅದು ಯಜಮಾನ್ರಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಡಾಕ್ಟರ್ ತೋರ್ಸೋಣ ಅಂತ ಹೋಗ್ತಾ ಇದ್ವಿ. ಅತ್ತೆ, ಹೋಗೋಣವಾ? ತಕ್ಷಣ ಒಪ್ಕೊಂಡ್ರೆ ಡೌಟ್ ಬರುತ್ತೆ. ತೋರಿಕೆಗಾದ್ರೂ ನನಗಿಷ್ಟ ಇಲ್ಲ ಅನ್ಬೇಕು. ಇಲ್ಲಮ್ಮ, ನಾನು ಬರಲ್ಲ. ಅತ್ತೆ, ನಮ್ ಕಾರು ರಿಪೇರಿ ಆಗಿದೆ. ಬೇರೆ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗೋದ್ರೊಳಗೆ ಲೇಟ್ ಆಗ್ಬಿಡುತ್ತೆ. ಭಾವನ ಆಟೋದಲ್ಲೇ ಸೇಫಾಗಿ ಹೋಗ್ಬೋದಲ್ವಾ? ಯಾಕೋ ನನ್ಗೂ ಸುಸ್ತಾಗ್ತಿದೆ ಅತ್ತೆ. ಹೌದಾ? ಹಾಗಾದ್ರೆ ಸ್ವಲ್ಪ ನೀರು ತಗೊಂಡ್ಬರ್ತೀನಿ. ತಡಿ. ಬೇಡ ಅತ್ತೆ, ತುಂಬಾ ಹೊತ್ತಿಂದ ನಾನು ಇಟ್ಕೊಂಡಿದ್ದೀನಲ್ವಾ, ಅದಕ್ಕೆ ಸುಸ್ತಾಗ್ತಿದೆ. ಹಾಸ್ಪಿಟಲ್ಗೆ ಹೋದ್ರೆ ಸರಿ ಹೋಗುತ್ತೆ. ಹೋಗೋಣವಾ? ನಿನಗೋಸ್ಕರ ನೀನ್ ಹೇಳ್ತಿದೀಯ ಅಂತ ಒಪ್ಕೋತೀನಮ್ಮ. ನಡಿ ಹೋಗೋಣ. ಬನ್ನಿ ಅಕ್ಕ. ಅತ್ತೆ ಬನ್ನಿ. ಓ ಹೌದು, ಪಾರ್ವತಿ ಹೊಟ್ಟೆಲಿರೋ ಮಗುನ ಕೊಲ್ಲೋದಕ್ಕೆ ನಾವು ಪ್ಲಾನ್ ಮಾಡಿದ್ವಿ, ಅದು ಫ್ಲಾಪ್ ಆಯ್ತು. ಮತ್ತೆ ಆ ಮಗುನ ಕೊಲ್ಲೋದಕ್ಕೆ ಇನ್ನೊಂದು ಅಟೆಂಪ್ಟ್ ಯಾತಕ್ಕೆ ಯೋಚನೆ ಮಾಡಿಲ್ಲ ನೀನು? ಯೋಚನೆ ಮಾಡದೆ ಇರೋ ಕ್ಷಣನೇ ಇಲ್ಲ. ಆದ್ರೆ ಆದಿತ್ಯನ್ ಬಗ್ಗೆ ಗೊತ್ತಿದ್ದು ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು? ನಾನ್ ಕೊಟ್ಟ ಮಾತ್ರೆನ ಆ ಪಾರ್ವತಿ ಅವತ್ತೇ ತಗೊಂಡಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಅವಳ ಫೋಟೋ ಗೋಡೆ ಮೇಲೆ ಹಾರದ ಜೊತೆ ನೇತಾಡ್ತಿತ್ತು. ಆದ್ರೆ ಆದಿತ್ಯನ ಬುದ್ಧಿವಂತಿಕೆ, ಕಾಮನ್ ಸೆನ್ಸ್ ಅವಳ ಮಾತ್ರೆ ತಗೊಳ್ಳೋದನ್ನ ತಡೀತು. ಒಂದ್ಸಲ ನಾನ್ ಕೊಟ್ಟ ಮಾತ್ರೆನ ಡಾಕ್ಟರ್ಗೆ ತೋರ್ಸೋಕ್ ಹೊರಟೋನು ಅದೇ ತರದ್ ಇನ್ನೊಂದ್ಸಲ ಏನಾದ್ರು ತಗೊಂಡೋಗ್ ಕೊಟ್ರೆ ಸುಮ್ನೆ ತಗೊಳಕ್ ಬಿಡ್ತಾನ? ಅವಸರಕ್ಕೆ ಬಿದ್ರೆ ಅಪಾಯ ನಂಗೇನೆ. ಅದಕ್ಕೇನೆ ಆ ಪಾರ್ವತಿ ಮತ್ತೆ ಆ ಅರ್ಸನ್ ಕೋಟೆ ಪಿಂಡದ ತಂಟೆಗೆ ನಾನು ಹೋಗಿಲ್ಲ. ಆದ್ರೆ ಪರ್ಮನೆಂಟ್ ಆಗಿ ಹಿಂದೆ ಸರ್ದಿಲ್ಲ. ಅವನ ಮಗುನ ಸಾಧ್ಯವಾದ್ರೆ ಆ ಪಾರ್ವತಿ ಪ್ರಾಣಕ್ಕೆ ಸಮೇತ ಮಣ್ಣಿಗೆ ಸೇರ್ಸೋಕೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸಿಕ್ಕಿದ್ರೆ ಖಂಡಿತ ಬಿಡಲ್ಲ. ಈ ವಿಷಯ ನಿಮಗೆ ನನಗೆ ಹೇಳ್ಬಾರ್ದು ಅಂತ ನಿಮ್ಮ ಹತ್ರ ಹೇಳಿದ್ರೇನೋ, ಆದ್ರೆ ಈ ವಿಷಯ ನನಗೆ ಗೊತ್ತು. ಆದ್ರೆ ನನಗೆ ಗೊತ್ತು ಅಂತ ಅವರಿಬ್ರಿಗೆ ಗೊತ್ತಿಲ್ಲ. ದಯವಿಟ್ಟು ನೀವು ಗೊತ್ತು ಮಾಡಬೇಡಿ. ಆದ್ರೆ ಈಗ ಈ ವಿಷಯನ ನನಗೆ ಹೇಳ್ತಾ ಇರೋ ಉದ್ದೇಶ, ಈ ಬ್ಲ್ಯಾಂಕ್ ಚೆಕ್ ಕೊಟ್ಟಿರೋ ರೀಸನ್ ಏನು ಮೇಡಮ್? ಪಾರ್ವತಿ ಹೊಟ್ಟೆಲಿ ಬೆಳೀತಾ ಇರೋದು ಅರಸನ ಕೋಟೆಯ ವಂಶದ ಕುಡಿ. ಯಾವ್ಯಾವ ಟೆಸ್ಟ್ಗಳನ್ನ ಮಾಡಬೇಕೋ
ದಯವಿಟ್ಟು ಅದನ್ನೆಲ್ಲ ಮಾಡಿ. ಈ ಪರಿಸ್ಥಿತಿನಲ್ಲಿ ಫೀಸನ್ನೆಲ್ಲ ಕೊಡೋದು ಅವ್ರಿಗೆ ಹೊರೆ ಆಗ್ಬಿಡುತ್ತೆ. ಅವರಿಂದ ಯಾವ ಫೀಸನ್ನು ತಗೋಬೇಡಿ. ಡೆಲಿವರಿವರೆಗೂ ಎಷ್ಟು ಖರ್ಚಾಗುತ್ತೋ ಅದನ್ನೆಲ್ಲ ನಾನೇ ಕೊಡ್ತೀನಿ. ಅದಕ್ಕೋಸ್ಕರನೇ ಈ ಬ್ಲ್ಯಾಂಕ್ ಚೆಕ್. ಆದಿತ್ಯ ಸರ್ ಕೇಳಿದ್ರೆ ಯಾಕೆ ಹೇಳಿದ್ರು ನಾನು ಹೇಳ್ತೀನಿ ಒಂದು ವಿಷಯನ, ಹಾಗೇ ಹೇಳಿ, ಯಾರಿಗೂ ಏನೂ ಅನುಮಾನ ಬರಲ್ಲ. ಇಷ್ಟು ಮಾಡಿ. ಓಕೆ ಮೇಡಮ್. ನೀವು ಇವತ್ತೇ ಚೆಕಪ್ಪಿಗೆ ಬರ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ ಅಕ್ಕ. ಮೊದಲೇ ಗೊತ್ತಿದ್ದಿದ್ರೆ ಅತ್ತೆನ ಅಷ್ಟೊಂದು ಬಲವಂತ ಮಾಡಿ ನಿಮ್ಮ ಆಟೋದಲ್ಲಿ ಕರ್ಕೊಂಡೇ ಬರ್ತಾ ಇರಲಿಲ್ಲ. ನೀವು ಮುಚ್ಚಿಟ್ಟಿರೋ ವಿಷಯ ಅತ್ತೆಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅನ್ನೋ ಟೆನ್ಷನ್ ನಿಮಗೂ ಇರ್ತಾ ಇರಲಿಲ್ಲ. ಅಪ್ಪ ಹೇಳಿರ್ತಾರೆ ಅಂತ ಅನ್ಕೊಂಡ್ವಮ್ಮ. ಆದರೆ ನೀನು ಇವತ್ತು ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು ಅಂತ ಹೇಳಿದ್ದೆ ಮಾವ ನನ್ನ ಹತ್ರ ಈಗ ಗುಟ್ಟೆ ಬಿಟ್ಕೊಡ್ಲಿಲ್ಲ ನೋಡಿ. ಹೋಗ್ಲಿ ಬಿಡಿ, ಪಾಪ ಇದ್ರಲ್ಲಿ ಅವ್ರ ತಪ್ಪು ಏನೂ ಇಲ್ಲ. ಇನ್ಫ್ಯಾಕ್ಟ್ ನಾವು ಇಲ್ಲಿಗೆ ಬರೋ ಪ್ಲಾನೇ ಇರಲಿಲ್ಲ. ನಾವು ದೇವಸ್ಥಾನಕ್ಕೆ ಅಂತ ಹೊರಟಿದ್ದು. ಮಧ್ಯದಲ್ಲಿ ಪ್ಲಾನ್ ಚೇಂಜ್ ಆಯ್ತು. ಅಷ್ಟರಲ್ಲಿ ನಮ್ಮ ಕಾರ್ ಕೆಟ್ಟು ನಿಂತು. ನಿಮ್ಮಿಬ್ಬರನ್ನ ಆಟೋದಲ್ಲಿ ನೋಡಿದಾಗ ನನ್ನ ತಲೆಗೆ ಬಂದಿದ್ದು ಒಂದೇ, ಹೇಗಾದ್ರೂ ಮಾಡಿ ಅತ್ತೆನ ನಿಮ್ಮ ಆಟೋದಲ್ಲೇ ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಿಸ್ಕೊಡ್ರೆ ಅಷ್ಟು ಹೊತ್ತಾದರೂ ಅತ್ತೆ ನಿಮ್ಮಿಬ್ಬರ ಜೊತೆ ಇರ್ಬೋದಲ್ಲ ಅಂತ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಅತ್ತೆಗೆ ನಿಮ್ಮ ಮೇಲೆ ಮರುಕ ಬಂದು ಮನೆಗೆ ವಾಪಸ್ ಕರಿಬಹುದು ಅಂತ. ಅದಕ್ಕೆ ನನಗೆ ತುಂಬಾ ಸುಸ್ತಾಗ್ತಿದೆ ಅಂತ ಅತ್ತೆನ ಬಲವಂತ ಮಾಡಿ ನಿಮ್ಮ ಆಟೋದಲ್ಲಿ ಕರ್ಕೊಂಡು ಬಂದಿದ್ದು. ಆದ್ರೆ ಈಗ ನೋಡಿ, ನನ್ನ ಪ್ಲಾನೇ ನಿಮ್ಮನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋಗ್ ಮಾಡ್ಬಿಡ್ತು. ಸುಸ್ತಾಗ್ತಿದೆ ಅತ್ತೆ, ಸುಸ್ತು. ಜನನಿ ಕೂತ್ಕೊಮ್ಮ, ಕೂತ್ಕೊ. ತುಂಬಾ ಸುಸ್ತಾಗ್ತಿದೆ. ಹೌದಾ? ನನಗೆ ಕುಡಿಯಕ್ ನೀರು ಬೇಕು. ತಂದು ಕೊಡ್ತೀನಮ್ಮ. ಜನನಿ, ಕುಡಿಮ್ಮ, ಕುಡಿ. ಸಾಕತ್ತೆ. ಈ ಜನನಿ ಅಖಿಲಕ್ಕನ್ನ ಲಾಕ್ ಮಾಡಬಹುದು, ಬಟ್ ಈ ದಾಮಿನಿನ ನೆವರ್. ನಾನೇ ಒಂದ್ಸಲ ಹೋಗಿ ಪಾರ್ವತಿ ಯಾಕೆ ಆಸ್ಪತ್ರೆಗೆ ಬಂದಿದ್ದಾಳೆ ಅಂತ ತಿಳ್ಕೊಂಡು ಬರ್ತೀನಿ. ಕಾರ್ ತರ್ಸಕ್ಕಾಗ್ಲಿಲ್ಲ. ಯಾವ್ದಾದ್ರು ಟ್ಯಾಕ್ಸಿ ತಗೊಂಡು ಹೋಗೋಣವಾ? ಹೇಗೂ ಪಾರ್ವತಿನ ಡ್ರಾಪ್ ಮಾಡಕ್ಕೆ ಆದಿ ಮನೆಗೆ ಹೋಗ್ತಿದ್ದಾನೆ. ನಮ್ಮನ್ನು ಕರಿಬಾರ್ದಾ? ಚನ್ನಿ, ಪಾರುನ ಡ್ರಾಪ್ ಮಾಡೋದಕ್ಕೆ ಮನೆ ಹತ್ರ ಹೋಗ್ತಾ ಇದ್ದೀನಿ. ನೀವು ಬರೋದಾದ್ರೆ ಅತ್ತೆ, ಹೇಗಿದ್ರು ನಾವು ಮನೆಗೆ ಹೋಗ್ತಾ ಇದೀವಲ್ವಾ, ಆದಿಭಾವನ ಆಟೋದಲ್ಲೇ ಹೋಗಣ್ವಾ? ನೋಡಮ್ಮ ಜನನಿ, ಈ ಸಮಯದಲ್ಲಿ ನಿನ್ ಯಾವ ಆಸೆಗೂ ನಾನು ಬೇಡ ಅಂತ ಹೇಳಲ್ಲ. ನೀನ್ ಕೇಳ್ತಿದೀಯ ಅಂತ ಒಪ್ಕೋತೀನಿ. ಅಖಿಲ, ಡ್ರೈವರ್ಗೆ ಫೋನ್ ಮಾಡಿದ್ದೆ. ನೀವಿಬ್ರು ಆದಿತ್ಯ ಜೊತೆ ಆಟೋನಲ್ಲಿ ಹೋದ್ರಿ ಅಂತ ಹೇಳ್ದ. ಈ ನೆಪದಲ್ಲಾದ್ರೂ ಅಮ್ಮ, ಮಗ, ಸೊಸೆಂದ್ರು ಒಟ್ಟಿಗೆ ಸ್ವಲ್ಪ ಸಮಯ ಕಳೆಯ ಹಾಗಾಯ್ತಲ್ಲ. ತುಂಬ ಖುಷಿ ಆಗ್ತಾ ಇದೆ.
ಈಗ ನಿನ್ನನ್ನು ಮಗ ಸೊಸೆ ಜೊತೆ ಈ ಥರ ನೋಡೋಕ್ಕೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸ್ತದೆ ಗೊತ್ತಾ? ಆದಿತ್ಯ, ನೀವಿಬ್ರು ಹೋಗಿದ್ದು ಬೇರೆ ಬೇರೆ ಜಾಗಕ್ಕಲ್ವಾ? ಇವರು ದೇವಸ್ಥಾನಕ್ಕೆ ಅದು ಹೇಗೆ ಒಟ್ಟಿಗೆ ಬಂದಿದ್ದು? ಅದು ಮಾವ, ನಾನು ಅತ್ತೆ ದೇವಸ್ಥಾನಕ್ಕೆ ಅಂತಾನೆ ಹೊರಟಿದ್ದು. ಆದ್ರೆ ದಾರಿ ಮಧ್ಯದಲ್ಲಿ ಇವತ್ ನನ್ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ ಅಂತ ಅತ್ತೆಗೆ ನೆನ್ಪಾಯ್ತು. ಅದಕ್ಕೆ ನಾನೇ ಹೇಳಿದ್ದು ಇವತ್ತೇ ಹಾಸ್ಪಿಟಲ್ಗೆ ಹೋಗೋಣ ಅಂತ. ಅಷ್ಟಲ್ಲಿ ನೋಡಿದ್ರೆ ಆದಿಭವ ಮತ್ತೆ ಪಾರ್ವತಿ ಅಕ್ಕನು ಅದೇ ಹಾಸ್ಪಿಟಲ್ಗೆ ಹೊರಟಿದ್ರು. ಮಾವ, ಪಾರ್ವತಿ ಅಕ್ಕನು ಹಾಸ್ಪಿಟ್ಲಿಗೆ ಬಂದಿದ್ರು ಅಂದ ತಕ್ಷಣ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಅದು ಭಾವಂಗೆ ಮೈ ಹುಷಾರಿರ್ಲಿಲ್ವಂತೆ, ಅದಕ್ಕೆ ತೋರ್ಸ್ಕೊಳ್ಳೋದಿಕ್ಕೆ ಅಂತ ಬಂದಿದ್ರು. ಈಗ ಯಾವ ನೋವನ್ನು ನೆಗ್ಲೆಕ್ಟ್ ಮಾಡೋದಿಕ್ಕೆ ಆಗಲ್ಲ ಅಲ್ವಾ? ಅದಕ್ಕೆ ಔಷಧಿ ಬರ್ಸ್ಕೊಂಡು ಹೋಗೋದಕ್ಕೆ ಬಂದಿದ್ರು ಅಲ್ವಾ ಅಕ್ಕ? ನಾವು ಹಾಸ್ಪಿಟ್ಲಿಗೆ ಅವ್ರ ಜೊತೆನೆ ಹೋಗಿ ವಾಪಸ್ ಅವ್ರ ಜೊತೆಗೆ ಬರೋ ತರ ಆಯ್ತು. ನನಗಂತೂ ಹಾಸ್ಪಿಟ್ಲಿಂದ ಬರೋವರೆಗೂ ಅವರಿಬ್ರು ಬೇರೆ ಮನೇಲಿ ವಾಸ ಮಾಡ್ತಿದ್ದಾರೆ ಅನ್ನೋದೇ ಮರ್ತೋಗಿತ್ತು. ಹಾಸ್ಪಿಟ್ಲಿಂದ ಬಂದ್ಮೇಲೆ ಎಲ್ಲರೂ ಸೀದಾ ಅರಸನ್ ಕೋಟೆಗೆ ಬರ್ತೀವಿ ಅಂತ ಅನ್ಕೊಂಡಿದ್ದೆ. ನಾನು ಅಕ್ಕ ಇಬ್ರು ಇದೇ ಮನೆಗೆ ವಾಪಸ್ ಬರ್ತೀವಿ. ಅಕ್ಕ ನನಗೆ ಕಾಫಿ ಮಾಡ್ಕೊಡ್ತಾರೆ, ಅತ್ತೆ ನಮ್ಮಿಬ್ರು ಒಂದೇ ತರ ನೋಡ್ಕೊಳ್ತಾರೆ ಅಂತ ಫೀಲ್ ಮಾಡ್ಕೊಳ್ತಿದ್ದೆ. ಆದ್ರೆ ನಾನು ಫೀಲ್ ಮಾಡಿದ ತಕ್ಷಣ ಎಲ್ಲ ನಿಜ ಆಗ್ಬಿಡಲ್ಲ ಅಲ್ವಾ? ನನ್ನ ಸೊಸೆನ ಅವಳ ಹೊಟ್ಟೆಲಿರೋ ನನ್ನ ಮೊಮ್ಮಗುನ ಬಿಟ್ಟು ಹೋಗಕ್ಕೆ ಮನಸ್ಸೇ ಬರ್ತಿಲ್ವಲ್ಲ. ಸಾಧಿಸ್ತಿದ್ದಾರೆ ಗಂಡ ಹೆಂಡತಿ ಇಬ್ರು. ಎಲ್ಲಿ ನನ್ನ ಮೊಮ್ಮಗು ಹುಟ್ಟೋವರೆಗೂ ಈ ಧರ್ಮ ಸಂಕಟ. ಅಯ್ಯೋ ನವಿಲು ಗರಿಯು ಪುಸ್ತಕದಲ್ಲಿ ಮರಿನೆ ಹಾಕಿಲ್ಲ. ದಾಮು, ಏನೇ ಇದು 3 ಹೊತ್ತು ನವಿಲುಗರಿ ಇಟ್ಕೊಂಡೇ ಕೂತಿರ್ತೀಯಲ್ಲ. ನಾಳೆ ನಿಂಗೆ ಮಗು ಅಂತ ಆದ್ಮೇಲೆ ಆ ಮಗು ಬದಲಾಗಿ ನೀನು ನವಿಲುಗರಿ ಇಟ್ಕೊಂಡೇ ಕೂತಿರ್ತೀಯನೋ ಅಲ್ವಾ? ನನ್ ಗಂಡ ಮೋಹನ್ ಇನ್ನೆಲ್ಲಿ ಮಗು, ಎಲ್ಲ ಹಾಳಾಗೋಯ್ತು. ಈ ನವಿಲ್ಗರಿ ಮರಿ ಹಾಕುತ್ತೆ ಅಂತ ನಾನು ನಂಬಿದ್ದೇ ಬಂತು. ಅವತ್ತೊಂದಿನ ವಾಂತಿ ಆಯ್ತಲ್ಲ, ಚೆಕಪ್ ಹೋಗಿದ್ವಲ್ಲ, ಆ ಡಾಕ್ಟರ್ ರಿಪೋರ್ಟ್ ಕಳ್ಸಿದ್ಮೇಲೆ ನಾನು ಬಸ್ರಿ ಅಂತ ಅನ್ಕೊಂಡಿದ್ದೇ ಬಂತು. ನವಿಲು ಮರಿನೂ ಹಾಕ್ಲಿಲ್ಲ, ನಾನು ಬಸ್ರಿನೂ ಆಗ್ಲಿಲ್ಲ. ನೀನು ಬಸ್ರಿ ಅಲ್ವಾ? ಯಾರು ಹಾಗಂತ ಹೇಳಿದ್ದು? ಸಾಕ್ಷಾತ್ ಡಾಕ್ಟ್ರೇ ಕಣ್ರಿ. ನಾವು ಎಂಥ ಒಳ್ಳೆ ಸುದ್ದಿ ಹೇಳಿದ್ಯೇ. ನಿನ್ನ ಬಾಯಿಗೆ ಕಲ್ಲು ಸಕ್ಕರೆ ಹಾಕ್ಬೇಕು ಕಣೆ. ಈ ವಯಸ್ಸಿನಲ್ಲಿ ನಾವು ಅಪ್ಪ ಅಮ್ಮ ಆಗ್ತಿದ್ದೀವಿ ಅಂತ ರಿಲೇಷನ್ಸ್ಗೆಲ್ಲ ಹಾಗಪ್ಪ ಹೇಳೋದು. ಮಕ್ಕಳಿಗಾದ್ರೂ ಈ ವಯಸ್ಸಿನಲ್ಲಿ ನಿಮಗೆ ತಮ್ಮನೋ ತಂಗಿನೋ ಬರ್ತಿದ್ದಾರೆ ಅಂತ ಹಾಗಪ್ಪ ಹೇಳೋದು ಅಂತ ಒದ್ದಾಡ್ತಿದ್ದೆ ಕಣೆ. ಈಗ ನನ್ನ ಮನಸ್ಸಿನ ದೊಡ್ಡ ಭಾರ ಕಮ್ಮಿ ಆಯ್ತು ಕಣೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಇಷ್ಟು ಬೆಂಕಿ ಹಾಕ ನನ್ನ ಫೀಲಿಂಗ್ಸ್ನ ನೀವು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಲ್ವಾ? ನಾನು ಬಸ್ರಿ ಅಂತ ರಿಪೋರ್ಟ್ ಬಂದಾಗಿಂದ ನನಗೇನಾದರೂ ತಿನ್ಬೇಕು ಅಂತ ಅನ್ಸಿದ್ರೆ ಅದು ಬಸ್ರಿ ಬೈಕೆ ಅಂತ ಅನ್ಕೊಂಡಿದ್ದೆ. ಏನಾದರೂ ಭಾರ ಎತ್ತುವಾಗ ಅಯ್ಯೋ ನಾನು ಬಸ್ರಿ ಇದನ್ನೆಲ್ಲ ಎತ್ತಬಾರ್ದು ಅಂತ ಎಚ್ಚರ ವಹಿಸ್ತಿದ್ದೆ. ಪ್ರೆಗ್ನೆನ್ಸಿ ಯೋಗ ಎಲ್ಲ ಶುರು ಮಾಡ್ಕೊಂಡಿದ್ದೆ. ಆ ಜನರಿಗೆ ಹೇಳ್ಕೊಟ್ಟಿದ್ದನ್ನ ಕದ್ದು ವಿಡಿಯೋ ಮಾಡಿಕೊಂಡು ಗೊತ್ತಾ. ಆದರೆ ಈಗ ಕುಂತ್ರು ನಿಂತರು ನಾನು ಗರ್ಭಿಣಿ ಅಂತ ಅನ್ಸೋಕ್ ಶುರುವಾಗಿತ್ತು. ಇನ್ನೇನು ಹಾಸ್ಪಿಟ್ಲಿಂದ ನನಗೆ ರಿಪೋರ್ಟ್ ಬರುತ್ತೆ, ಅಕ್ಕನಿಗೆ ತೋರಿಸಿ ನಾನು ಬಸ್ರಿ ಅಂತ ಹೇಳಿದ್ರೆ ಜನನಿ ನೋಡ್ಕೊಳ್ಳೋ ಹಾಗೆ ನನ್ನನ್ನು ತುಂಬ ಹಾರೈಕೆಯಿಂದ ನೋಡ್ಕೊಳ್ತಾರೆ ಅಂತ ಎಷ್ಟು ಆಸೆ ಇತ್ತು ಗೊತ್ತಾ. ಅವನು ಒಂದು ತಪ್ಪು ರಿಪೋರ್ಟಿಂದ ನನ್ನ ಆಸೆ ಎಲ್ಲ ಮಣ್ಪಾಲಾಗೋಯ್ತು. ರಿಪೋರ್ಟ್ನ ಅದ್ಲು ಬದಲು ಮಾಡಿರೋ ಮನೆ ಹಾಳಾಗ ಹೆಂಡತಿಗೂ ತಪ್ಪು ರಿಪೋರ್ಟ್ ಹೋಗ. ಏನಿಲ್ಲ ತಾಮು, ಹೋಗ್ಲಿ ಬಿಡೆ. ನಮ್ಮ ಅದೃಷ್ಟದಲ್ಲೇ ಇರೋದಕ್ಕೆ ಬೇರೆಯವ್ರಿಗೆ ಶಾಪ ಹಾಕಿ ಏನು ಪ್ರಯೋಜನ?
ನಮ್ಗೇನು ಮಕ್ಕಳಿಲ್ಲ ಅಂತೇನಿಲ್ವಲ್ಲ, ಮುದ್ದಾದ 2 ಮಕ್ಕಳಿದ್ದಾರೆ ಕಣೆ, ಅಷ್ಟು ಸಾಕಲ್ವಾ? ಏಯ್, ಈ ಮನೇಲಿ ನಿಂಗೆ ಏನೇ ಕಮ್ಮಿ ಆಗಿದೆ, ಇರೋದ್ರಲ್ಲಿ ತೃಪ್ತಿ ಪಡೋದನ್ನ ಕಲ್ತ್ಕೋ. ಇವತ್ತು ಜನನಿ ತಾಯಿ ಆಗ್ತಾ ಇದ್ದಾಳೆ, ನಾಳೆ ಪಾರ್ವತಿ ತಾಯಿ ಆಗ್ಬಹುದು. ಕೇಳಿ ಸಂತೋಷ ಪಡೋಣ, ನಮ್ಮ ಕೈಲಾದ ಆರೈಕೆ ಮಾಡೋಣ, ಸರಿನಾ? ಫ್ರೆಂಡ್ಸ್ ಬನ್ನಿಲಿ. ಪಾರ್ವತಿ ಬಸ್ರಿ ಅನ್ನೋ ವಿಷಯನ ನನ್ ಗಂಡ ಮೋಹನ್ಗೆ ಹೇಳೋ ಬೇಡ್ವೋ? ಹೇಳ್ಬಿಟ್ರೆ ಆ ಪಾರ್ವತಿನ ಈ ಅರಸನ ಕೋಟೆ ಕರ್ಕೊಂಡು ಬರೋದಕ್ಕೆ ಈ ಪ್ರಾಣಿನೂ ಪ್ರಯತ್ನ ಪಟ್ಬಿಡುತ್ತೆ. ಹೇಳ್ಬಾರ್ದು. ಈ ಮನೇಲಿ ಎಲ್ರಿಗೂ ಪಾರ್ವತಿ ಬಸ್ರಿ ಅನ್ನೋದು ಗೊತ್ತು, ಆದ್ರೂ ಗೊತ್ತಿಲ್ಲದೆ ಇರೋರ್ ಥರ ನಟಿಸ್ತಾ ಇದ್ದಾರೆ. ಅವರೆಲ್ಲ ಯಾಕೆ ನಟಿಸ್ತಿದ್ದಾರೆ ಅಂತ ನನಗೆ ಕ್ಲಾರಿಟಿ ಸಿಗೋವರೆಗೂ ಈ ಗುಟ್ಟನ್ನ ನನ್ನ ಒಳಗಡೆನೆ ಇಟ್ಕೊಂಡಿರ್ತೀನಿ. ಓಕೆನಾ ಫ್ರೆಂಡ್ಸ್? ಫ್ರೆಂಡ್ಸ್, ಈ ಅರಸನ ಕೋಟೆಯಲ್ಲಿ ಏನ್ ನಡೀತಾ ಇದೆ? ಅದರಲ್ಲೂ ನಮ್ಮ ಅಕ್ಕನ ಮನಸ್ಸಲ್ಲಿ ಏನ್ ನಡೀತಾ ಇದೆ? ಅಲ್ಲ, ಆ ಪಾರ್ವತಿ ಬಸ್ರಿ ಅಂತ ನಮ್ಮ ಅಕ್ಕನಿಗೆ ಗೊತ್ತಿದ್ದು ಮನೇಲಿ ಯಾರ ಹತ್ರನೂ ಯಾಕೆ ಬಾಯಿ ಬಿಡ್ತಾ ಇಲ್ಲ? ಆದಿ ಪಾರ್ವತಿ ಮನೆ ಬಾಗ್ಲಿಗೆ ಬಂದ್ರು ಯಾಕೆ ಮನೆ ಒಳಗೆ ಕರೀಲಿಲ್ಲ? ಆದ್ರೂ ಆ ಡ್ರೈವರ್ ಮನೆ ಕಡೆ ಯಾಕೆ ನೋಡ್ತಾ ನಿಂತಿರ್ಬೋದು? ಫ್ರೆಂಡ್ಸ್ ಬನ್ನಿ, ಬಚ್ಚಿಟ್ಕೊಂಡು ನೋಡೋಣ. ನಮಸ್ಕಾರ ಪಾರ್ಥಸಾರಥಿಯವರೇ, ಕೊಟ್ರಾ? ಮೇಡಮ್, ನೀವು ಹೇಳಿದಾಗೆ ಅಕ್ಕಿ ಬೇಳೆ ಬೆಲ್ಲದಿಂದ ಹಿಡ್ಕೊಂಡು ಡ್ರೈ ಫ್ರೂಟ್ಸು ತಾಜಾ ಹಣ್ಣಿಂದ ಇಡೀ ಫ್ಯಾಮಿಲಿಗೆ 1 ತಿಂಗಳಿಗಾಗುವಷ್ಟು ತಲುಪಿಸಿದ್ದೀನಿ ಮೇಡಮ್. ಇದು ಗೌರ್ಮೆಂಟಿಂದ ಕೊಟ್ಟಿರೋದು ಅಂತ ಹೇಳಿದ್ರಿ ತಾನೆ? ಅವ್ರಿಗೆ ನಿಮ್ಮ ಮೇಲೆ ಅನುಮಾನ ಬರಲಿಲ್ಲ ಅಲ್ಲ? ನಿಮ್ಮ ಮಗನಿಗೆ ಅನುಮಾನ ಬಂತು ಅನ್ಸುತ್ತೆ ಮೇಡಮ್. ಅಯ್ಯೋ ದೇವ್ರೆ, ಹಾಗೆ ಮಾತ್ರ ಆಗ್ಬಾರ್ದು. ಈಗಲೇ ಹೋಗಿ ಆದಿತ್ಯನ ಹತ್ರ ಇದನ್ನೆಲ್ಲ ಕಳಿಸಿರೋದು ನಿಮ್ಮಮ್ಮ ಅಂತ ಹೇಳ್ಬಿಟ್ಟು ಬರ್ತೀನಿ. ಅಯ್ಯಯ್ಯೋ, ನಾನೇನಾದ್ರೂ ಹಂಗೆ ಮಾಡ್ಬಿಟ್ರೆ ನಾನೇ ರೆಡ್ ಕಾರ್ಪೆಟ್ ಹಾಸಿ ಅರಸನ ಕೋಟೆಗೆ ಅವರಿಬ್ಬರನ್ನು ವೆಲ್ಕಮ್ ಮಾಡ್ದಂಗಿರುತ್ತೆ. ಅಯ್ಯೋ, ಹಂಗೆ ಮಾಡೋಕ್ಕಾಗಲ್ಲ. ಏನು ಮಾಡಲಿ? ಫ್ರೆಂಡ್ಸ್, ಏನು ಹಂಗೆ ನೋಡ್ತಿದ್ದೀರಾ? ಒಂಚೂರು ಏನಾದ್ರೂ ಐಡಿಯಾ ಕೊಡಿಪ್ಪ ಪ್ಲೀಸ್. ಹುಟ್ಟಿದ ಅಣ್ಣ ತಮ್ಮಂದ್ರು, ಬೆಳೀತಾ ದಾಯಾದಿಗಳು, ಸೂಪರ್. ಇದೇ ಪಾಯಿಂಟ್ ಇಟ್ಕೊಂಡು ಪ್ರೀತು ಮನ್ಸಲ್ಲಿ ಆದಿತ್ಯನ ಬಗ್ಗೆ ಚಾಡಿ ಹೇಳ್ತೀನಿ. ಹೇಗೂ ಜನನಿಗೆ ಪಾರ್ವತಿ ಪ್ರೆಗ್ನೆಂಟ್ ಅಂತ ಗೊತ್ತು. ನೋಡ್ದ್ಯಾ ಜನನಿ, ಪಾರ್ವತಿ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಅಕ್ಕ ನಿನ್ನೆಷ್ಟು ಕಡೆಗಣಿಸ್ತಿದ್ದಾರೆ ಅಂತ ಹೇಳ್ತೀನಿ. ಜನನಿ ಪಾರ್ವತಿ ವಿರುದ್ಧ ನಿಂತ್ರೆ ಈ ಮನೆ ನನಗಿಷ್ಟ ಇಲ್ದಿರೋ ನೀನು ನಡೆಯಲ್ಲ. ಇದನ್ನೆಲ್ಲ ಕಳಿಸಿರೋದು ಅಪ್ಪ. ಅಪ್ಪೋರ ಕಳಿಸಿರೋದು ಅಂತ ಹೇಗೆ ಹೇಳ್ತೀರಾ? ನಾನು ಒಂದಷ್ಟು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ತಿಳ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್, ಅವ್ರ ತಾಯಿ ಕಾರ್ಡ್ ಬಗ್ಗೆ ಹೇಳಿದ್ರು. ನಮಗೆ ತಾಯಿ ಕಾರ್ಡ್ ಬೇಕು ಅಂದರೆ ಮೊದಲು ಹೆಸರನ್ನ ಅಂಗನವಾಡಿಯಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ಆದರೆ ಅದನ್ನು ನಾವು ಮಾಡಿಸೇ ಇಲ್ಲ. ನಮ್ಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಅನ್ಕೊಳ್ಳೋಣ. ಅಟ್ಲೀಸ್ಟ್ ಅವ್ರು ಇದನ್ನೆಲ್ಲ ಕೊಡುವಾಗ ತಾಯಿ ಕಾರ್ಡ್ ಕೊಡಬೇಕು ತಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅಕ್ಕಿ ಬೇಳೆ ಬೆಲ್ಲ ಎಲ್ಲ ಓಕೆ, ತಾಯಿ ಕಿಟ್ ಅಂತ ಹಣ್ಣುಗಳನ್ನ ಕಳಿಸ್ತಾರೆ. ಅಲ್ಲಿಗೆ ಪಾರ್ವತಿಗೆ ತಾಯಿ ಕಾರ್ಡ್ ಹೆಸರಲ್ಲಿ ಇದೆಲ್ಲ ತಲುಪಲಿ ಅಂತ ಅಪ್ಪನೇ ಕಳಿಸಿರೋದು. ಅಲ್ಲ, ಅಪ್ಪವರು ಈ ಥರದ ದಾರಿ ಯಾಕೆ ಕಂಡುಕೊಂಡ್ರು? ಅಪ್ಪ ನಾನು ನಿನಗೆ ಇನ್ಫ್ಲೂಯೆನ್ಸ್ ಮಾಡಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದರು. ನಾನು ಬೇಡ ಅಂತ ಹೇಳಿದ್ದೆ. ನಿನ್ನೆ ಡಾಕ್ಟರ್ ಹತ್ರ ಹೋದಾಗ
ಪಾರ್ವತಿಗೆ ವಿಟಮಿನ್ ಕಮ್ಮಿ ಆಗಿದೆ, ನೀನು ಹಣ್ಣು ತರಕಾರಿ ಕಾಳುಗಳನ್ನ ಚೆನ್ನಾಗಿ ತಿನ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಪಾರ್ವತಿಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ಅಪ್ಪ. ಹಾಗಾಗಿ ಅಪ್ಪ ಪಾರ್ವತಿ ಆರೋಗ್ಯದ ವಿಚಾರನ ಡಾಕ್ಟರ್ ಹತ್ರ ತಿಳ್ಕೊಂಡಿರ್ತಾರಲ್ವಾ, ಹಾಗಂತ ಅವರು ದುಡ್ಡು ಕೊಟ್ರೆ ನಾನು ತಗೊಳ್ಳಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಈ ದಾರಿ ಕಂಡ್ಕೊಂಡಿದ್ದಾರೆ. ಆಮೇಲೆ ನಾನು ಆಟೋ ಓಡಿಸ್ತಾ ಇರೋದ್ರಿಂದ ಅಂಥ ಇನ್ಕಮ್ ಏನು ಬರ್ತಾ ಇಲ್ಲ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತು. ಆಮೇಲೆ ಇದನ್ನೆಲ್ಲ ನಿಮ್ಮ ಸಂಪಾದನೆಯಿಂದ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಅಪ್ಪ ಪಾರ್ವತಿಗೆ ಈ ವ್ಯವಸ್ಥೆ ಮಾಡಿದ್ದಾರೆ. ಪಾಪ ಅಪ್ಪರು, ನಾನು ಮಾತಾಡ್ತೀನಿ ಹಿರಿಯ ಅಪ್ಪವ್ರ ಹತ್ರ. ಅವ್ರ ಸೊಸೆಗೆ ಊಟ ತಿಂಡಿ ತಂದ್ಕೊಟ್ಟಂಗೆ ಇದನ್ನು ನೇರವಾಗಿ ತಂದ್ಕೊಡಿ ಅಂತ ಹೇಳ್ತೀನಿ. ಬೇಡ ಸಾರ್ತಿ, ಈ ವಿಷಯನ ನೀವು ಹೇಳೋ ಅಷ್ಟೇ ಅಪ್ಪ ಸಿಂಪಲ್ ಆಗಿ ತೊಗೊಂಡಿದ್ದಿದ್ರೆ ಅವರೇ ತಂದು ಕೊಡ್ತಿದ್ರು ಅಲ್ವಾ. ಮೋಸ್ಟ್ಲಿ ಅವರು ನಮ್ಗೆ ಯಾರಿಗೂ ಇದು ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅಖಿಲ, ಥ್ಯಾಂಕ್ ಯು ಸೋ ಮಚ್. ಯಾಕೆ? ನಿನ್ನೆ ಅಮ್ಮ ಮಗನ ಜಗಳದಲ್ಲಿ ನಾವೆಲ್ಲರೂ ಬಡವಾಗ್ತಿದ್ದೀವಿ ಅಂತ ನಾನು ಬೇಸರನ ಹೊರಗೆ ಹಾಕಿದೆ. ನಿನ್ನೆಯಿಂದ ಯೋಚನೆ ಮಾಡ್ತಿದ್ದೆ ನಿನ್ನ ಮುಖದಲ್ಲಿ ಹೇಗೆ ನಗು ತರಿಸೋದು ಅಂತ. ಆದರೆ ಈಗ ನಿನ್ನ ನಗು ನೋಡಿ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಅದಕ್ಕೆ ಥ್ಯಾಂಕ್ ಯು ಹೇಳಿದೆ. ಆದರೂ ಈ ನಗು ಮಾಮೂಲಿ ಥರ ಇಲ್ಲ, ಇದರಲ್ಲಿ ಏನೋ ಒಂದು ಸ್ಪೆಷಲ್ ಟಚ್ ಇದೆ. ಕಣ್ಣಲ್ಲಿ ಹೊಳಪು, ನಗುನಲ್ಲಿ ಬೆಳಕು. ಇದ್ರ ಹಿಂದೆ ಇರೋ ರಹಸ್ಯ ಏನು ಅಂತ ಈ ಬಡಪಾಯಿ ಗಂಡನಿಗೂ ಹೇಳ್ಬೋದಾ? ನಮ್ಮ ಸೊಸೆ ಬಗ್ಗೆ, ಅವಳು ಹೊಟ್ಟೆಲ್ ಬೆಳೀತಾ ಇರೋ ನಮ್ಮ ವಂಶದ ಕುಡಿ ಬಗ್ಗೆ, ನಮ್ಮ ಉತ್ತರಾಧಿಕಾರಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಮ್ಮ ಮಗು ಚೆನ್ನಾಗಿ ಬೆಳಿಬೇಕು, ಅದು ಸುಖವಾಗಿರ್ಬೇಕು ಅನ್ನೋದಕ್ಕೆ ನಾನು ಏನೇನ್ ಮಾಡಬಹುದೋ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ಆದ್ರೂ ಎಲ್ಲೋ ಒಂದ್ ಕಡೆ ಸಾಲದು ಅಂತ ಅನ್ನಿಸ್ತು. ಇನ್ನು ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ಹೊಳಿತು ನೋಡಿ ನನಗೆ. ಅದಕ್ಕೆ ಕಣ್ಣಲ್ಲಿ ಹೊಳಪು, ನಗುವಿನಲ್ಲಿ ಬೆಳಕು. ರಮೇಶಣ್ಣ, 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 ಆಟೋ ಕಾಣಿಸ್ತಾ ಇಲ್ಲ. ಆಟೋ ಕಾಣಿಸ್ತಾ ಇಲ್ವಾ? ಅಲ್ಲ, ಯಾರಾದ್ರೂ ಇದರಿಂದ ಆಚೆ ತಗೊಂಡೋಗಿದ್ದ ನೋಡಿದ್ರಾ? ನೈಟ್ ಡ್ಯೂಟಿನಲ್ಲಿ ಗೋಪಾಲಣ್ಣ ಇದ್ರು. ನಾನು ಇವಾಗ ತಾನೇ ಡ್ಯೂಟಿಗೆ ಎಂಟ್ರಿ ಆದೆ. ನಾನು ಬಂದ್ಮೇಲೆ ಯಾವ ಆಟೋನು ಹೊರಗಡೆ ಹೋಗಿಲ್ಲ ದೊಡ್ಡ ಯಜಮಾನ್ರೆ. ಸೆಕ್ಯೂರಿಟಿ ಯಾರೇ ಇದ್ರು ಕೂಡ ಅರ್ಸನ್ ಕೊಟ್ಟ ಯಾರೇ ಬರಲಿ ಹೋಗ್ಲಿ ಎಂಟ್ರಿ ಮಾಡ್ಸೋದು ನಾವು ಮರೆಯಲ್ಲ. ಇರಿ ದೊಡ್ಡ ಯಜಮಾನ್ರೆ, ಚೆಕ್ ಮಾಡ್ತೀನಿ. ರಾತ್ರಿ ಯಾರು ಬಂದೋಗಿದ್ರು ಗೊತ್ತಾಗುತ್ತೆ. ಇಲ್ಲ ರಮೇಶಣ್ಣ, ಬೆಳಗ್ಗೆ ತನಕ ಮನೆ ಮುಂದೆನೇ ಆಟೋ ಇತ್ತು, ಸ್ವಲ್ಪ ಮುಂಚೆ ಕಾಣಿಸ್ತಾ ಇಲ್ಲ ಅಷ್ಟೇ. ಇದೇನಿದು ದೊಡ್ಡ ಯಜಮಾನ್, ಆಶ್ಚರ್ಯ. ಮತ್ತೆ ಆಟೋ ಎಲ್ಲೋಯ್ತು? ಆಟೋ ಕಾಣಿಸ್ದೇ ಇರೋದು ದೊಡ್ಡ ಯಜಮಾನ್ರಿಗೆ ಗೊತ್ತಾಗಿದೆ, ಅದಕ್ಕೆ ವಿಚಾರಿಸ್ತಿದ್ದಾರೆ. ಏನಪ್ಪ ಮಾಡೋದು? ನನ್ನ ಬಂದು ಕೇಳಿದ್ರೆ ಈಗ ದೊಡ್ಡ ಯಜಮಾನರಿಗೆ ಸುಳ್ಳು ಹೇಳೋದಕ್ಕೂ ಮನ್ಸು ಬರಲ್ಲ. ಹಾಗಂತ ನಿಜ ಹೇಳಿ ವಕೀಲಂದವ್ರನ್ನ ಬಿಟ್ಕೊಡಕ್ಕಾಗಲ್ಲ. ಭಗವಂತ, ಎಂಥ ಸ್ಥಿತಿಗೆ ತಂದ್ಬಿಟ್ಟಿಲ್ಲಪ್ಪ. ಆದಷ್ಟು ಅವ್ರ ಕಣ್ಣಕ್ಕೆ ಕಾಣಿಸ್ಕೊಳ್ದೇ ಇರೋದೇ ಒಳ್ಳೇದು. ಸಾರ್ತಿ,